ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯ. ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಅನೇಕ ಕ್ರೈಸ್ತರು ಇನ್ನ ನಿದ್ರಿಸುವವರಾಗಿದ್ದಾರೆ ಮತ್ತು ಸತ್ತವರೊಂದಿಗೆ ಜೀವಿಸುವವರಾಗಿ ಒಡನಾಟ ಇಟ್ಟುಕೊಳ್ಳುವವರಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಬೆಳಕು ಕೊಡುವವನಾಗಿದ್ದಾನೆ. ಎಚ್ಚರವಾಗಿದ್ದು ಎಲ್ಲವನ್ನು ತೊರೆದು ದೇವರನ್ನು ಹಿಂಬಾಲಿಸುವವರಾಗಿರಿ. ಇನ್ನೊಂದು ವಾಕ್ಯನು ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 21-22ನೇ ವಾಕ್ಯದಲ್ಲಿ ಒಬ್ಬ ಶಿಷ್ಯನು ಕೇಳ್ತಾನೆ, ನನ್ನ ತಂದೆಯ ಉತ್ತರ ಕ್ರಿಯೆ ಮಾಡಲು ನನಗೆ ಅಪ್ಪಣೆ ಕೊಡು ಅಂತ. ಆಗ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನನ್ನು ಹಿಂಬಾಲಿಸು, ಸತ್ತವರೇ ತಮ್ಮಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆ ಮಾಡಿದೆ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಲೋಕದಲ್ಲಿ ದೇವರ ನಾಮವನ್ನು ತಿಳಿದು ದೇವರನ್ನು ಅರಿತುಕೊಂಡು ಪಾಪದಲ್ಲಿ ಜೀವಿಸುವವರು ಸತ್ತು ಹೋದವರಾಗಿದ್ದಾರೆ. ಅವರನ್ನು ಬಿಟ್ಟು ನೀವು ಮೇಲೆ ಬನ್ನಿ, ದೇವರು ನಿಮಗೆ ಬೆಳಕು ಕೊಡುವವರಾಗಿದ್ದಾರೆ. ಏಕೆಂದರೆ ಸಮಯವು ಇವಾಗ ಹತ್ತಿರವಾಗಿದೆ. ದೇವರು ನಿಮ್ಮನ್ನು ನಡೆಸುವವರಾಗಿದ್ದಾರೆ. ಗಾಡ್ ಬ್ಲೆಸ್ ಯು ಆಲ್.